ಇನ್ನೂ ನಿನ್ನ ಚೇಷ್ಟೆನೇ ಕಮ್ಮಿ ಆಗಿಲ್ಲ ನೋಡು. ಓದು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಅಯ್ಯೋ ಅದಕ್ಕೇನು, ಚೇಷ್ಟೆ ಪಾಡಿಗೆ ಚೇಷ್ಟೆ, ವಿದ್ಯೆ ಪಾಡಿಗೆ ವಿದ್ಯೆ, ಎರಡು ಚೆನ್ನಾಗೇ ನಡೀತಾ ಇದೆ. ಹಾಗಿದ್ರೆ ಪರವಾಗಿಲ್ಲ. ಹಾ, ನಿನ್ ಕರ್ಸಿದ ಉದ್ದೇಶ ಹೇಳಿದ್ರ ಅಪ್ಪ? ಇಲ್ಲ. ನಿನ್ ಮದ್ವೆ ನಿಶ್ಚಯ ಆಗಿದೆ. ಹುಡುಗಿ ಯಾರು ಗೊತ್ತಾ? ತಂಜಾವೂರ್ ಗೋವಿಂದ ಭಟ್ರ ಮಗಳು ಆರತಿ ಅಂತ. ಆರ್ತಿನೇ. ಅದಕ್ಕೆ ನಿನಗೆ ಆರತಿ ಮಾಡಿದ್ದು ಅಂತ ಹೇಳಕ್ ಹೋದ್ಲು ಅಮ್ಮ. ಏನೇ ಇದ್ರೂ ಹೂ ಕೊಟ್ಟು ಸಮಾಧಾನ ಮಾಡ್ಬಿಡ್ತೀರಲ್ವಾ? ಹೋಗ್ಲೇಬೇಕಾ? ಅಪ್ಪ ಅಮ್ಮ ಹೇಳ್ ಕಳ್ಸಿದ್ದಾರೆ. ಅವ್ರನ್ನ ನೋಡಿ ತುಂಬ ದಿನ ಆಯಿತು. ನೀವು ಹೊರಟ್ಬಿಟ್ರೆ ನಾನು ನಿಮ್ಮನ್ನ ಹೇಗೆ ನೋಡೋದು? ಬೇಗ ಬಂದ್ಬಿಡ್ತೀನಿ. ಅತ್ತೆ ಮಾವನವ್ರಿಗೆ ನಮ್ಮ ವಿಷಯ ತಿಳಿಸ್ತೀರಾ ತಾನೆ? ಖಂಡಿತ ತಿಳಿಸ್ತೀನಿ. ಅವ್ರು ಒಂದ್ ವೇಳೆ ಒಪ್ಲಿಲ್ಲ ಅಂದ್ರೆ? ನಮ್ಮ ಅಪ್ಪ ಅಮ್ಮ ಯಾವತ್ತೂ ನನ್ನ ಆಸೆನ ಇಲ್ಲ ಅನ್ನಲ್ಲ. ಅಣ್ಣ ಅಣ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಹುಡುಗಿ ಅಪ್ಪ ಅಮ್ಮನೂ ಮನೆಗ್ ಬಂದಾಯ್ತು. ಗುರುರಾಜ, ಚೆನ್ನಾಗಿದೆಯೇನಪ್ಪ? ಚೆನ್ನಾಗಿದ್ದೀನಿ. ಇವ್ರೆ ನಿಮ್ಮ ಅತ್ತೆ ಮಾವ. ಸಾಕು, ಸುಮ್ಮನೆ ಇರೋ. ಎಷ್ಟು ಗೋಳು ಒಯ್ಕೋತೀಯ? ಅವನಿಗೆ ಗೊತ್ತಿಲ್ವಾ ಅತ್ತೆ ಮಾವ ಅಂತ? ಗುರುರಾಜ, ನಿಂಗೆ ನೋಡಿರೋ ಹುಡುಗಿ ನನ್ನ ತಮ್ಮನ ಮಗಳು ಕಮಲ, ಆರತಿ ಅಲ್ಲ. ಆಹಾ, ನೋಡ್ದ್ಯಾ? ಬಾಡೋಗಿರೋ ಹೂ ತರ ಇದ್ದಿದ್ ಮುಖ ಅಳ್ಳಿರೋ ಕಮಲ ಆಗೋಯ್ತು. ಸಾಕು ಸುಮ್ಮನೆ ನಿನ್ ತರಲೆ.